ಅಣ್ಣಳ್ಳಿ ಗ್ರಾಮ ಪಂಚಾಯತಿ ಪಿ ಡಿ ಅವರಾದ ಸವಿತಾ ಮೇಡಮ್ ಅವ್ರ ಮೇಲೆ ಅಣ್ಣಳ್ಳಿ ಗ್ರಾಮದ ನಾಗರಾಜ್ ಎಂಬುವರು ಹಲ್ಲೆ ಮಾಡೋಕ್ಕೆ ಯತ್ನ ಮಾಡಿರ್ತಾರೆ. ಅವಾಚ್ಯ ಶಬ್ದಗಳಿಂದ ಮಾತಾಡಿರ್ತಾರೆ. ಮತ್ತು ಏನು ಆ ವಿಡಿಯೋ ತುಣುಕು ತಾವೆಲ್ಲ ನೋಡಿದ್ರೆ ಇನ್ನೇನು ಹಲ್ಲೆನೇ ಮಾಡಿಬಿಟ್ರೇನೋ ಅನ್ನೋ ಒಂದು ರಭಸದಲ್ಲಿ ಅವ್ರು ಹೋಗಿ ಒಂದು ಮಾಡಿರೋದನ್ನ ನಾವೆಲ್ಲ ವಿಡಿಯೋದಲ್ಲಿ ನೋಡ್ಬೋದಾಗುತ್ತೆ. ಈ ದಿನ ಸರ್ಕಾರಿ ನೌಕರಿಗೆ ಯಾವುದೇ ರಕ್ಷಣೆ ಇಲ್ದಂಗೆ ಆಗಿದೆ. ಮೇಲಾಗಿ ಮಹಿಳಾ ನೌಕರರು, ಮಹಿಳಾ ಪಿ ಡಿ ಅವರು ಅಟ್ಲೀಸ್ಟು ಮಹಿಳೆಯರ ಬಳಿ ಯಾವ ರೀತಿ ಮಾತಾಡಬೇಕನ್ನೋ ಒಂದು ಸೆನ್ಸ್ ಇಲ್ದಂಗೆ ಆ ವಿಡಿಯೋದಲ್ಲಿ ನಾವು ನೋಡ್ಬೋದಾಗಿರ್ತದೆ. ಅವರ ಸ್ವಂತ ಮನೆಯವರಾದರೆ ಈ ರೀತಿ ಮಾಡ್ತಾರಾ? ಅವ್ರ ಕುಟುಂಬದವ್ರು ಇದ್ರೆ ಈ ರೀತಿ ಮಾಡ್ತಾಯಿರಾ? ಅವ್ರ ಕುಟುಂಬದವರು ಸಹ ಯಾರಾದರೂ ಸರ್ಕಾರಿ ನೌಕರರು ಇರ್ಬೋದು, ಅವ್ರ ಬಳಿ ಹೀಗೆ ನಡ್ಕೊಂತಾರ ಅನ್ನೋದನ್ನ ಈ ದಿನ ಪ್ರಶ್ನೆ ಮಾಡಬೇಕಾಗಿದೆ. ಏನು ನಮ್ಮ ಪಿ ಡಿ ಅವರಾದ ಸವಿತಾ ಮೇಲೆ ಏನು ಹಲ್ಲೆಗೆ ಯತ್ನ ಪಡಿಸಿದ್ದಾರೆ ಅದನ್ನು ಸರ್ಕಾರಿ ನೌಕರರ ಸಂಘದಿಂದ ತೀವ್ರವಾಗಿ ಖಂಡಿಸ್ತೇವೆ. ಹಾಗೂ ಅವರ ಜೊತೆ ನಾವು ನಿಲ್ತೇವೆ. ಅವರ ಯಾವುದೇ ಒಂದು ರಕ್ಷಣೆಗಾಗಿ ನಾವು ನಿಲ್ತೇವೆ. ಅವರು ಈಗಾಗಲೇ FIR ಆಗಿ 5 ರಿಂದ 6 ದಿನ ಆಗಿದ್ರು ಸಹ ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ರಾಜಾರೋಷವಾಗಿ ಅವರು ಓಡಾಡ್ಕೊಂಡು ಹೋಗೋದನ್ನ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ FIR ಆಗಿದೆ. ಅವ್ರನ್ನ ಕೂಡಲೇ ಬಂಧನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಹಾಗೂ ಈ ಥರ ಕೃತ್ಯಗಳು ಇನ್ನು ಮುಂದೆ ಆಗಬಾರ್ದು. ನಮಗೆ ರಕ್ಷಣೆ ಕೊಡಬೇಕು ಎಲ್ಲ ನೌಕರರಿಗೆ, ಮುಖ್ಯವಾಗಿ ಮಹಿಳಾ ನೌಕರರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ರಕ್ಷಣೆ ಕೊಡಬೇಕಾದಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದನ್ನು ಪೊಲೀಸ್ ಇಲಾಖೆಗೆ ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಹಾಗೂ ಅವರ ಒಂದು ಏನು ಎಲ್ಲ ಸರ್ಕಾರಿ ನೌಕರರಿಗೆ ರಕ್ಷಣೆಗೆ ಯಾವಾಗಲೂ ಸರ್ಕಾರಿ ನೌಕರರ ಸಂಘ ಇರುತ್ತೆ ಅಂತ ಹೇಳ್ದ ನಾನು ಮುಗಿಸ್ತಾ ಇದ್ದೀನಿ.